ಓಂ ಶ್ರೀ ಗುರುಭ್ಯೋ ನಮಃ. ಇವತ್ತೊಂದು ಗಂಡನನ್ನು ಮೋಹಕ ಪ್ರಯೋಗದ ಬಗ್ಗೆ ಹೇಳ್ತಾ ಇದ್ದೀನಿ. ಸಂಪೂರ್ಣವಾದ ಗಮನವಿಟ್ಟು ಕೇಳಿ. ಈ ಗಂಡನು ಅನೈತಿಕ ಸಂಬಂಧದಲ್ಲಿ ಇರ್ತಾನೆ, ಇಲ್ಲ ಬೇರೆ ಎಲ್ಲಾದರೂ ಯಾವ್ದಾರ ಹುಡುಗಿ ಜೊತೆ ಸಂಪರ್ಕದಲ್ಲಿರ್ತಾರೆ. ಆಮೇಲೆ ಗಂಡ ನನ್ನನ್ನು ಸರಿಯಾಗಿ ಸೇರ್ತಾ ಇಲ್ಲ ಗುರುಜಿ, ಗಂಡ ನೋಡಿದರೆ ನನ್ನನ್ನು ಹೀಗೆಲ್ಲ ಮಾಡ್ತಾ ಇರ್ತಾರೆ, ಹಾಗೆಲ್ಲ ಮಾಡ್ತಾರೆ ಅಂತ ಸುಮಾರು ಜನ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಈ ಸಮಸ್ಯೆಗೆ ಒಂದು ಪರಿಹಾರವನ್ನು ಹೇಳ್ತಾ ಇದ್ದೇನೆ. ಸಂಪೂರ್ಣವಾದ ವಿಡಿಯೋ ನೋಡಿ, ಸಂಪೂರ್ಣವಾದ ಮಾಹಿತಿ ಗೊತ್ತಾಗುತ್ತದೆ. ನೀವು ವಿಡಿಯೋವನ್ನು ಸ್ಕಿಪ್ ಮಾಡಿ ನೋಡ್ತಾ ಇದ್ದರೆ ಅದು ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಲ್ಲ, ಅರ್ಧಂಬರ್ಧ ಆಗುತ್ತದೆ. ಹಾಗಾಗಿ ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ ಸಂಪೂರ್ಣವಾದ ವಿಡಿಯೋ ನೋಡಿ, ಸಂಪೂರ್ಣವಾದ ಜ್ಞಾನ ಪಡೆಯಿರಿ. ಬೆಲ್ಲದ ರಸದಲ್ಲಿ ಬೆಲ್ಲವನ್ನು ತೆಗೆದುಕೊಂಡು ಅದನ್ನು ಕಾಸಿ ರಸ ಮಾಡಿಕೊಂಡು ಆ ರಸದಲ್ಲಿ ತುಳಸಿಯ ಬೀಜವನ್ನು ಸೇರಿಸಿ ಅದನ್ನು ತೇಯಬೇಕು. ಆ ಬೀಜಗಳನ್ನು ಹಾಕಿ ತೇಯಬೇಕು. ತೇದ ನಂತರ ಅದು ಒಂದು ಗಂಧದ ಟೈಪ್ ಆದಂಗೆ ಆಗುತ್ತದೆ. ಆ ಗಂಧವನ್ನು ಸಿದ್ಧ ಮಾಡಿಕೊಂಡು ತಮ್ಮ ಹತ್ತಿರ ಇಟ್ಟುಕೊಂಡು ನಂತರ ಸಿದ್ಧಪಡಿಸಿಕೊಳ್ಳಬೇಕು. ಇದು ರವಿವಾರ ದಿನವೇ ಮಾಡಬೇಕು. ಆ ಬೀಜವನ್ನು ರವಿವಾರ ದಿನವೇ ಆ ತುಳಸಿ ಗಿಡದ ಹತ್ರ ಹೋಗಿ ಅದಕ್ಕೆ ಹೂವು, ಹಣ್ಣು, ಕಾಯಿ, ಕರ್ಪೂರ, ಒಂದು ಚಿರಿಗೆ ನೀರನ್ನು ಹಾಕಿ ಮಮ್ಮ ಕಾರ್ಯಸಿದ್ಧಿ ಕುರುಕುರು ಸಾಹ, ಮಮ ಕಾರ್ಯಸಿದ್ಧಿ ಕುರುಕುರು ಸ್ವಾಹ ಅಂಥೇಳಿ ಈ ಮಂತ್ರವನ್ನು ಹೇಳಿ ಅಲ್ಲಿ ನೀವೊಂದು ಸಂಕಲ್ಪ ಮಾಡಿಕೊಂಡು ಆ ಬೀಜವನ್ನು ತೆಗೆದುಕೊಂಡು ಬರಬೇಕು. ಬಂದ ನಂತರ ಆ ಬೀಜವು ಆ ಬೆಲ್ಲದ ಏನು ನೀವು ಕಾಸಿರ್ತಿರಲ್ಲ ಆ ಬೆಲ್ಲದಲ್ಲಿ ಅದನ್ನು ಸ್ವಲ್ಪ ಹಾಕಿ ತೇಯಬೇಕು. ತೇದ ನಂತರ ಆ ಲೇಪವನ್ನು ಸಿದ್ಧ ಮಾಡಿಕೊಂಡು ನಿಮ್ಮ ಹತ್ತಿರ ಇಟ್ಟುಕೊಳ್ಳಬೇಕು. ರವಿವಾರ ದಿವಸವೇ ಈ ಲೇಪನವನ್ನು ಸ್ತ್ರೀಯರು ತನ್ನ ಇವನಿಗೆ ಲೇಪಿಸಬೇಕು. ಪತಿ ಸಂಭೋಗವನ್ನು ಮಾಡಬೇಕು. ಪತಿಯ ಜೊತೆ ಸಂಭೋಗವನ್ನು ಮಾಡಬೇಕು. ಮಾಡಿದರೆ ಆ ಪತಿಯು ಆ ಸ್ತ್ರೀಯನ್ನು ಬಿಟ್ಟು ಎಲ್ಲಿ ಹೋಗಲಾರ. ಅವನ ಮೋಹಿತನಾಗುತ್ತಾನೆ. ಆ ಪತಿಯ ಜೊತೆ ಆ ಪತಿ ಮೋಹಿತ ಆಗುತ್ತಾನೆ ಆ ಸ್ತ್ರೀಯರ ಜೊತೆ. ಇದನ್ನು ಮಾಡುವುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದೇನೆ. ಯಾವ ರೀತಿ ಮಾಡಬೇಕಪ್ಪ ಅಂದರೆ, ಆಮೇಲೆ ಬೇರೆ ಹೆಣ್ಣನ್ನು ಕಣ್ಣೆತ್ತಿ ನೋಡುವುದಿಲ್ಲ ಈ ಕ್ರಿಯೆಯನ್ನು ಮಾಡಿದರೆ. ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ಅರ್ಥ ಮಾಡ್ಕೊಳ್ಳಿ. ಬೆಲ್ಲದ ರಸವನ್ನು ಮಾಡಬೇಕು. ಬೆಲ್ಲದ ರಸವನ್ನು ಮಾಡಿಕೊಂಡು ಅದರಲ್ಲಿ ತುಳಸಿ ಬೀಜಗಳನ್ನು ಹಾಕಿ ಆ ಲೇಪನವನ್ನು ರೆಡಿ ಮಾಡಿ ಇಟ್ಟುಕೊಳ್ಳಬೇಕು. ನಿಮ್ಮ ಹತ್ತಿರ ರೆಡಿ ಮಾಡಿ ಇಟ್ಟುಕೊಂಡು ರವಿವಾರ ದಿವಸವೇ ಈ ಲೇಪವನ್ನು ಸ್ತ್ರೀಯರು ತನ್ನ ಇವನಿಗೆ ಲೇಪನ ಮಾಡಿಕೊಳ್ಳಬೇಕು. ಲೇಪನ ಮಾಡಿಕೊಂಡು ತನ್ನ ಗಂಡನ ಜೊತೆ ಸಂಭೋಗವು ಮಾಡಬೇಕು. ಸಂಭೋಗ ಆದರೆ ಆ ಗಂಡನು ಆ ಹೆಣ್ಣಿನ ಮೇಲೆ ಮೋಹಿತನಾಗ್ತಾನೆ. ಆ ಹೆಣ್ಣು ಬಿಟ್ಟು ಬೇರೆ ಯಾವುದೇ ಹೆಣ್ಣು ಕಡೆ ತಲೆ ಹಾಕಲ್ಲ, ಎತ್ತಿ ನೋಡಲ್ಲ. ಬೇರೆ ಹೆಣ್ಣಿನ ಕಡೆನೂ ತಲೆ ಹಾಕಲ್ಲ, ಎತ್ತಿ ನೋಡಲ್ಲ. ಅದಕ್ಕೋಸ್ಕರ ಇದನ್ನು ಗಂಡ ಹೆಂಡತಿಗೋಸ್ಕರ ಮಾಡಿಕೊಳ್ಳಿ. ತುಂಬ ಚೆನ್ನಾಗಿದೆ. ಇದರ ತುಂಬ ರಿಸಲ್ಟ್ ಬರುತ್ತದೆ. ಪವರ್ಫುಲ್ ಆದಂಥ ರಿಸಲ್ಟ್ ಬರ್ತದೆ. ಸಂಕಲ್ಪ ಮೇನ್ ಇದರಲ್ಲಿ. ನೀವು ಯಾವ ರೀತಿ ಸಂಕಲ್ಪ ಮಾಡ್ತೀರೋ ನಿಮ್ಮ ಸಂಕಲ್ಪ ಎಷ್ಟು ದೃಢವಾಗಿರ್ತದೆ ಅಷ್ಟು ಜಲ್ದಿ ಈ ಕೆಲಸ ಮಾಡುತ್ತದೆ. ಗಮನವಿಟ್ಟು ಪೂರ ವಿಡಿಯೋ ನೋಡಿ ಇದನ್ನು ರೆಡಿ ಮಾಡಿಕೊಳ್ಳಿ. ಇದು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ. ಏನಾದರೂ ತೊಂದರೆ ತಪ್ಪದ್ರಿದ್ದಲ್ಲಿ ಕಮೆಂಟ್ ಹಾಕಿ. ಧನ್ಯವಾದಗಳು.